ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಇದೊಂದು ಸರ್ವ ಕಾರ್ಯ ಸಿದ್ಧಿಗೆ ನಿಮಗೆ ನಾನು ಇದೊಂದು ತಿಳಿಸ್ತಿದ್ದೀನಿ. ಇವಾಗ ಅದು ಇನ್ನೊಂದು ಯಂತ್ರ ನಿಮಗೆ ವಿಡಿಯೋ ಹಾಕಿದ್ದೆ. ಅದು ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಇವಾಗ ನಿಮಗೆ ಸರ್ವ ಕಾರ್ಯನೂ ಸಿದ್ಧಿ, ಸರ್ವ ಕಾರ್ಯಗಳು ನಿಮಗೆ ಸಿದ್ಧಿ. ಯಾಕೆಂದರೆ ತುಂಬ ಜನಗಳಿಗೆ ಒಂದು 100ರಲ್ಲಿ 80% ಜನ ಒಂದು ಕೆಲಸ ಆಗದಿರೋದೇ ಜಾಸ್ತಿ ಆಗಿರೋದು. 80% ಜನ ನಮ್ಗೆ ಯಾವ ಕೆಲಸನೂ ಆಗ್ತಿಲ್ಲ, ಏನು ಕೆಲಸ ಮಾಡಿದ್ರೂ ನಮ್ಗೆ ಆಗ್ತಿಲ್ಲ, ಏನು ಮಾಡಿದ್ರೂ ಆಗ್ತಿಲ್ಲ, ಬರೀ ಲಾಸು, ಯಾವುದೂ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋ ಜನನೇ ಜಾಸ್ತಿ ಆಗಿದ್ದಾರೆ. ಆದ್ದರಿಂದ ಅವ್ರಿಗೋಸ್ಕರ ನಾನು ಈ ಥರ ಯಂತ್ರಗಳು ಕೊಡ್ತಾಯಿದ್ದೀನಿ. ಅಭಿವೃದ್ಧಿ ಪಡಿ, ನಿಮ್ಮ ಕಾರ್ಯಗಳನ್ನ ನೀವೇ ಅದನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳಿ, ಆಗದಿರೋ ಕಾರ್ಯಗಳನ್ನ ಆಗೋಂಗೆ ಮಾಡ್ಕೊಳ್ಳಿ. ಇದಕ್ಕೆಲ್ಲ ತಂತ್ರ ಮಂತ್ರಗಳಿದ್ದಾವೆ. ಆ ತಂತ್ರ ಮಂತ್ರಗಳು ಮೂಲಿಕೆ ಸಹಾಯದಿಂದ ನಿಮ್ಗೆ ಆಗದಿರೋ ಕಾರ್ಯಗಳನ್ನ ನೀವು ಸಿದ್ಧಿ ಮಾಡಿಕೊಂಡು ನೀವು ಮುಂದೆ ನಡೀರಿ, ಹಿಂದೆ ಹೋಗಬೇಡಿ. ಹಿಂದೆ ಹೋದರೆ ಬಿದ್ದುಬಿಡ್ತೀರ ಕೆಳಕ್ಕೆ. ಅದರಿಂದ ಮುಂದೆ ನಡೆದು ನಿಮ್ಮ ಗುರಿನ ಸಾಧನೆ ಮಾಡಿ ಅಂತ ನಿಮಗೆ ತಿಳಿಸ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ಯಾರು ಕಷ್ಟದಲ್ಲಿ ಬಳಲ್ತಿದ್ದೀರೋ ಅಂಥವರು ಇಂಥ ಯಂತ್ರಗಳನ್ನ ಬರ್ಕೊಂಡು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನೀವೇ ಪರಿಹಾರ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟು ಬೇರೆಯವ್ರ ಕಡೆ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಶಕ್ತಿ ಇರೋದಿಲ್ಲ. ಅಂಥವರು ಇಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಕಾರ್ಯಗಳನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಪ್ರಿಯ ವೀಕ್ಷಕರೇ, ಈಗ ನಾನು ಇದನ್ನು ತಿಳಿಸ್ತಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಇದನ್ನು ಮಾಮೂಲಿಯಾಗಿ ಭಾನುವಾರ, ಗುರುವಾರ ಇಂಥ ದಿನ ಬರೀರಿ. ಬರೆದು ಇದಕ್ಕೆ ನೀವು ಅದನ್ನು ಯಂತ್ರನ ಶುದ್ಧಿ ಮಾಡ್ಕೊಳ್ಳಿ. ನಾನು ಎಲ್ಲ ಯಂತ್ರಗಳಲ್ಲೂ ಹೇಳ್ತಾನೆ ಇರ್ತೀನಿ, ತಪ್ಪಿದ್ರು ನೀವು ಬರ್ಕೊಳ್ಳಿ. ಯಂತ್ರನ ಶುದ್ಧಿ ಮಾಡದೆ ಯಾವ ಕೆಲಸ ಆಗಲ್ಲ. ಯಾವ ಕೈನಲ್ಲಿ ಮುಟ್ಟಿರ್ತಾರೆ, ಯಾವ ಅಂಟು ಮುಟ್ಟುಗಳು ಆಗಿರ್ತಾವೆ. ಅದರಿಂದ ಯಾವ ವಸ್ತುಗಳು ತಂದ್ರೂ ಶುದ್ಧಿ ಮಾಡದೆ ಅದನ್ನು ಯಂತ್ರಗಳು ಬರೆಯೋಕ್ಕಾಗೋದಿಲ್ಲ. ಅದರಿಂದ ಶುದ್ಧಿ ಮಾಡಿಕೊಂಡು ಆದ ನಂತರ ನೀವು ಯಂತ್ರನ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ, ಪ್ರಾಣ ಪ್ರತಿಷ್ಠೆ ಆದ ನಂತರ ಯಂತ್ರದಲ್ಲಿ ಈ ತಗಡನ್ನ ನೀವು ಒಳಗೆ ಹಾಕಾದ ನಂತರ ಕಸ್ತೂರಿ, ಗೋರೋಚನ, ನವಸಾಗರ, ಪಾರಜ್, ಬೂರ್ಜ್ ಪತ್ರೆ ಸ್ವಲ್ಪ ಇವೆಲ್ಲನೂ ಕೂಡ ಎಲ್ಲವನ್ನು ಕೂಡ ನೀವು ಹಾಕಿ ತಾಯಿತದಲ್ಲಿ ಸೇರಿಸಿ ಅದನ್ನು ತುಂಬಬೇಕು. ಆದ ನಂತರ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ, ಸ್ವಲ್ಪ ಜವಾದು ಇಂಥದ್ದು ಹಾಕಿ ನೀವು ಸೇರಿಸಿ ಯಂತ್ರನ ನೀವು ತಾಯಿತದಲ್ಲಿ ಸೇರಿಸಿ ಅದನ್ನು ಬಂದ್ ಮಾಡಿ, ಕೆಂಪು ಹಸಿರು ದಾರನ ನೀವು ಅದಕ್ಕೆ ಹಾಕಿ ನೀವು ತಾಯಿತಕ್ಕೆ ಕಟ್ಕೋಬೇಕು. ಕೆಂಪು, ಹಸಿರು, ಕಪ್ಪು ಮೂರು ಥರ ಇಲ್ಲ 5 ಥರ ದಾರ ಇರುತ್ತೆ. ಅಂಥ ದಾರನ ಹಾಕಿ ನೀವು ತಾಯಿತಕ್ಕೆ ಕಟ್ಕೋಬೇಕು. ಕಟ್ಟಿ ಆದ ನಂತರ ಅದನ್ನು ನೀವು ಪೂಜೆ ಮಾಡಿ ಮತ್ತೊಂದು ಸತಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಮತ್ತು ಅದನ್ನು ನೀವು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಧೂಪ ದೀಪ ತೋರಿಸಿ ಅದಕ್ಕೆ ಆಮೇಲೆ ನಿಮ್ಮ ಕುಲದೇವ್ರನ್ನ ನೆನೆಸ್ಕೊಂಡು ನೀವು ಬಲಗಡೆ ರೆಟ್ಟೆಗೆ ಕಟ್ಕೊಂಡ್ರೆ ನಿಮಗೆ ಸರ್ವ ಕಾರ್ಯಗಳೂ ಸಿದ್ಧಿ ಆಗುತ್ತೆ. ಸರ್ವ ಕಾರ್ಯ ಸಿದ್ಧಿಯಾಗಿ ಸರ್ವ ಸುಖಗಳನ್ನು ಸರ್ವ ಕಾರ್ಯ ಆದ ನಂತರ ನೀವು ಸುಖ ಸಂತೋಷವಾಗಿ ಇರ್ತೀರ. ಸರ್ವ ಕಾರ್ಯ ನಡೀಲಿಲ್ಲ ಅಂದಾಗ ಏನಾಗೋಗುತ್ತೆ, ನೀವು ಕಷ್ಟದಲ್ಲಿ ಬಳಲ್ತೀರ. ಅದರಿಂದ ಎಲ್ಲ ಕೆಲಸನೂ ಸಕ್ಸಸ್ ಅಂತ ಆಗೋಯ್ತು ಅಂದಾಗ ನಮ್ಮ ಜೀವನದಲ್ಲಿ ನಮಗಿನ್ನ ಯಾರೂ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕಾಗಿ ಯಾರು ಕಷ್ಟಪಡ್ತಿದ್ದೀರೋ, ಯಾವ ಕೆಲಸನೂ ಆಗಲ್ಲ, ಯಾವ ಕಾರ್ಯನೂ ಆಗ್ತಾಯಿಲ್ಲ, ಏನೇ ಮುಟ್ಟಿದ್ರು ಬಂಗಾರ ಹಿಡ್ಕೊಂಡ್ರೂ ಮಣ್ಣಾಗ್ತಾ ಇದೆ ಅನ್ನೋರು ಈ ಯಂತ್ರಗಳ ಹಿಂಬಾಲಿಸ್ಕೊಂಡು ನಿಮ್ಮ ಕಷ್ಟಗಳು ನೀವು ಪರಿಹಾರ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಇದರಿಂದ ನಿಮಗೆ ಎಷ್ಟೋ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗುತ್ತೆ. ನೀವು ಕಳ್ಕೊಂಡಿರೋದು ಕೂಡ ನಿಮ್ಮ ಹತ್ರ ಬರುತ್ತೆ. ಗೌರವ ದೊರೀತೈತೆ, ನಿಮಗೆ ಮರ್ಯಾದೆ ಸಿಗುತ್ತೆ, ಜನಗಳು ನಿಮಗೆ ಪ್ರೀತಿ ವಿಶ್ವಾಸವನ್ನು ಮಾಡ್ತಾರೆ. ಇಂಥ ಯಂತ್ರಗಳು ನಿಮ್ಮ ಬಳಿ ಇದ್ದಾಗ ಎಲ್ಲ ರೀತಿಯೂ ಕೂಡ ಬದಲಾವಣೆಗಳು ನಿಮ್ಮಿಂದ ಆಗಿ ನಿಮ್ಮ ಗೌರವ ನಿಮಗೆ ಹೆಚ್ಚಾಗಿ ಬರ್ತೈತೆ. ಜನಗಳಿಂದ ಗೌರವ ದಿನೇ ಹೆಚ್ಚಾಗ್ತಾ ಇರ್ತವೆ. ಈ ಥರ ಈ ಯಂತ್ರನ ಮಂತ್ರ ಇದೆ, ಮಂತ್ರ ಕೊಡಿ ಅಂತೀರ, ಮಂತ್ರ ಇಲ್ಲ ಇದಕ್ಕೆ, ಬರೀ ಯಂತ್ರ ಇದು. ಆ ಯಂತ್ರನ ಬರೆದು ನೀವು ತಾಯಿತೆ ಒಳಗೆ ಹಾಕ್ಕೊಂಡ್ರೆ ಅಂದರೆ ಅದು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ನಿಮಗೆ ಆವಾಗ ನೀವೇ ನೋಡಿ ನಿಮಗೆ ಸಂತೋಷ ಆಗುತ್ತೆ. ಇಂಥ ಚಿಕ್ಕ ಕಾರ್ಯ ಮಾಡಿ ಇಂಥ ಅದ್ಭುತವಾದಂಥ ಫಲ ಪಡೆದ್ವಲ್ಲ ನಾವು ಅಂತ. ಅದಕ್ಕಾಗಿ ನಿಮಗೆ ತಿಳಿಸ್ತಿದ್ದೀನಿ. ಈ ಥರ ಇದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.